ಎಷ್ಟೊತ್ತಾಯ್ತು ಹುಡುಗಿ ಮ್ಯಾಗಿ ತರ್ಲಕ್ಕೆ ಹೋಗಿ ಇನ್ನೂ ಬರಲಿಲ್ಲಲ್ಲ. ಹಾಂ ಅಲ್ಲಿ ಹೊಂಟಾಳಲ್ಲ. ವ್ಯಾ ಮ್ಯಾಗಿ ತರ್ತೀನಂತೇಳಿ ಹೋಗಿ ಖಾಲಿ ಕೈ ಬಿಸ್ಕೊತ್ ಹೊಂಟಿದಲ್ಲ, ಯಾಕ ಮ್ಯಾಗಿ ಸಿಕ್ಕಿಲ್ಲೇನು? ಇಲ್ಲವಾ, 2-3 ಅಂಗಡಿಯಾಗ ನೋಡ್ದು ಖರೆ ಸಿಗ್ಲಿಲ್ಲ, ಒಂದು ಪ್ಯಾಕೆಟ್ನೂ ಸಿಗ್ಲಿಲ್ಲ, ಖಾಲಿ ಆಗ್ಯಾವ ಅಂತಂದ್ರು. ಇರ್ಲಿ ಬಿಡವ, ಅದು ಏನು ತಿಂತೋ ಏನೋ. ನಾನು ನಿನಗೆ ಅವಾಗೂ ಬೇಡ ಅಂತಂದ, ನೀನು ಕೇಳಲಿಲ್ಲ. ನಡಿ, ಬಿಸಿ ಬಿಸಿ ಇಡ್ಲಿ ಮಾಡೀನಿ ಮತ್ತು ಸಾಂಬಾರು ಮಾಡೀನಿ, ಹಾಕ್ಕೊಡ್ತೀನಿ, ನಡಿ ಅದೇ ತಿನ್ನಟಂತ. ಅವ್ವ ಈಗೇನು ಬ್ಯಾಡ ತಗೋ, ನನಗೆ ಬೇಕಿದ್ರೆ ಮಧ್ಯಾಹ್ನ ಅಪ್ಪ ಬರೋದು, ಅಪ್ಪನ ಜೊತೆ ತಿಂತೀನಿ ತಗೋ ನಾನು. ಆಯ್ತು ತಗೋ, ನೀನು ನಿಮ್ಮ ಅಪ್ಪ ಬಂದಾಗೆ ತಿನ್ನಟಂತ ಅಪ್ಪನ ಮಗಳು. ಈಗ ಒಂದು ಕೆಲಸ ಮಾಡಿ ನೀನು, ನಾನೇ ಹೋಗ್ಬೇಕಂದಿದ್ದ, ಈಗ ನನಗೆ ಬಟ್ಟೆ ಬಾಂಡೆ ಎಲ್ಲ ಕುಂತಾವ, ರಗಡ ಕೆಲಸ ಅದ, ಈಗ ನನಗೆ ಹೋಗ್ಲಿಕ್ಕಾಗಲ್ಲ. ಈಗ ನಾನು ತಾಟ್ ಹಚ್ಚಿಟ್ಟೀನಿ, ನಂದಿನಿಗೆ ಒಂದಿಟ್ಟು ಒಯ್ದು ಕೊಟ್ಟಪ್ಪ ಹೋಗಿ. ಪಾಪ ಅದು ಹುಡುಗಿ ತಿಂತದ, ಅವ್ರ ಮನ್ಯಾಗ ಹೆಚ್ಚಿಗೆ ಮಾಡಲ್ಲ, ಎಲ್ಲಿಂದ ಮಾಡಬೇಕು ಪಾಪ, ಅಡುಗೆ ಮಾಡೋದಾಗೆ ಸಾಗಬೇಕಾಗಿರ್ತದ, ಮತ್ತು ಇದೆಲ್ಲ ಎಲ್ಲಿ ಮಾಡ್ಕೊತ ಕೊಡ್ತಾ ಸೀತಕ್ಕ. ಒಂದಿಟ್ಟು ತಿಂತಾರೆ ಹೋಗಿ, ಬಿಸಿ ಬಿಸಿ ಅದಾವ, ಒಂದಿಟ್ಟು ಸಾಂಬಾರ ಇಡ್ಲಿ ಹಾಕಿಟ್ಟಿನಿ, ಒಯ್ದು ಕೊಟ್ಟು ಬಾ ಹೋಗಿ. ತಿನ್ನಿ ಮನೆಗೆ. ಆಯ್ತು ತಗೋ, ತೊಗೊಂಡು ಬಾ ಹೋಗಿ, ಒಯ್ದು ಕೊಟ್ಟು ಬರ್ತೀನಂತ. ಆಟ ಹಚ್ಚಿಟ್ಟಿನಿ, ತೊಗೊಂಡು ಬರ್ತೀನಿ ನಿಂದ. ಕಾವ್ಯ ಈಗವ ತೊಗೊಂಡೋಗು, ನಿಧಾನಕ್ಕೆ ತೊಗೊಂಡೋಗು, ಅದು ಸಾಂಬಾರ ಚೆಲ್ಲಂಗದ ಮತ್ತು ಏನು ಸಾವಕಾಶ ತೊಗೊಂಡು ಒಯ್ದು ಕೊಟ್ಟು ಬಾ. ಅವ್ವ ಒಂದು ಸ್ವಲ್ಪ ಹೊತ್ತು ತಡ ಮಾಡಿ ಬರ್ತೀನಿ ನೋಡ, ನಂದಿನಿ ಜೊತೆ ಕುಂತಿರ್ತೀನಿ, ಏನು ಮಾತದ ಆಡ್ಕೊತಾ ಕೂಡ್ತೇವೆ. ಒಂದು ಸ್ವಲ್ಪ ಬೇಸರ ಹೊಂಟದ ನನಗೊಬ್ಬಾಕಿಗೆ, ಅದಕ್ಕೆ. ಆಯ್ತು ತಗೋ, ಮಾತಾಡು, ಅದಕ್ಕೇನಂತ. ಆಯ್ತು ತಗೋ, ಹೋಗ್ಬಾ. ನಾನೆಲ್ಲ ನನ್ನ ಮಗಳಿಗೆ ಕಳಿಸ್ದ ಖರೆ, ಅದು ಕಾಗಿ ಮುದುಕಿ ಒಂದಿರ್ತದಲ್ಲಿ ಬಾ, ಏನಾರ ಅಂತದ, ಏನು ಮಾಡ್ತದ ನನ್ನ ಮಗಳಿಗೆ. ಇವತ್ತೇ ಹೋಗ್ಯದ ನನ್ನ ಮಗಳು, ಏನಾರ ಅನ್ಲಿ, ಮಾಡ್ತೀನಕಿ, ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಳಕ್ಕೆ ನಾನೇನು ಸೀತಕ್ಕಲ್ಲ, ಮಾಡ್ತೀನಕಿ. ನಂದಿನಿ, ನಂದು ಇದು ಯಾವುದೇ ಮಂಗೇನು ಮಾರಿದು, ಇದ್ರ ಕೂದಲ, ಇದ್ರ ಮಾರಿ, ಇದ್ರ ಬಟ್ಟಿ, ಅಯ್ಯಯ್ಯಯ್ಯ, ಇದಕ್ಕೆ ನಾನು ಒಂದ್ಸರಿನೂ ನಮ್ಮೂರಾಗ ನೋಡಿಲ್ಲ ಬಿಡು. ಯಾರ ಮನೆಗೆ ಬಂದಾಳಿಕಿ, ಎಂತ ತಾರೀಕು ಬಂದಾಳ ಎನ್ಸೋದೀಗಿ, ಯಾರ್ದ ಮನೆಗೆ ಹೋಗೋದು ಬಿಟ್ಟು ನಮ್ಮ ಮನೆಗೆ ಬಂದದ ಎನ್ಸೋದೇನೋ, ಪಿರಂಗಿ ಮಾರಿ ಇದ್ದಂಗೆ ಅದ ಇದ್ರದ್ದು. ಅಯ್ಯವ್ವ, ಯಾರು ಬೇಕಾಗಿತ್ತ ನಿನಗ ನಮ್ಮ ಮನ್ಯಾಗ? ಅಜ್ಜಿ, ನಂದಿನಿ ಇಲ್ಲ, ನಾಕಿಂದ ಗೆಳತಿದ್ದೀನಿ, ಇವರು ಕುಸುಮಕ್ಕವ್ರು ಅದಾರಲ್ಲ, ಅವ್ರ ಮಗಳು ಅಜ್ಜಿ ನಾನು. ಏನು ಆ ಕುಸುಮಿ ಮಗಳ ನೀನ? ಅಯ್ಯವ್ವ, ಕುಸುಮಿ ಎಷ್ಟು ಚಂದ ಗೊಂಬಿದಂಗದಳ, ನೀ ಯಾಕೆ ಹಿಂಗೆ ನಾಯಿ ಬಿಡ ಕೋಲ್ಗತ್ಲ ಇದ್ದಿ ನಿನ್ನ ಬಟ್ಟಿನ? ಅಯ್ಯವ್ವ, ಇಂಥ ಬಟ್ಟೆ ಹಾಕ್ತಾಳ ಕುಸುಮಿ ನಿನಗ? ಹಳ್ಳಿಯಾಗಿರ್ತೇವು, ನಯ ನಾಜಕ ನಿಂತಿರ್ಬೇಕನ್ನೋದೇ ಇಲ್ಲ ನೋಡು, ಹೊಟ್ಟೆ ನೋಡು, ವಯಸ್ಸಿಗೆ ಬಂದಿದ್ದ ಮಗಳಿಗೆ ಅಂತ ಬಟ್ಟೆ ಹಾಕಿಸಿ ಕಳಿಸ್ಯಾಳ. ಅಲ್ಲ ನಿನಗೂ ತಿಳಿಯಲೇನು, ಅದು ಕೂದಲ್ಯಾಕೆ ಹಂಗೆ ಬಡ್ಕೊಂಡಿದ್ದಿ ಬಣ್ಣ? ನಾನೇನು ಬಣ್ಣ ಬಡ್ಕೊಂಡಿಲ್ಲ ಅಜ್ಜಿ, ಮೊದಲಿನಿಂತ ನನ್ನ ಕೂದಲು ಹಿಂಗೆ ಅದಾವ. ಅಜ್ಜಿ ನಂದಿನಿ ಇಲ್ಲ. ಕಾವ್ಯ ಯಾವಾಗ ಬಂದಿದ್ದವ? ಒಳಗೆ ಬರಬೇಕು ಬೇಡ ಹುಡುಗಿ, ಅಲ್ಲೇ ನಿಂತಿದ್ದಲ್ಲ, ಬಾ ಒಳಗೆ ಬಾ. ನಂದಿನಿ ಅದಾಳ, ಕರಿತೀನಿ, ಓದ್ಕೊಳ್ಳಕತ್ತಾಳ, ಬಾ ಒಳಗೆ ಬಾ. ಹಾಂ ಆಂಟಿ, ಇದು ಶೂ ಬಿಟ್ಟು ಬರ್ತೀನಿ ತಡ್ರಿ. ಇದು ದೊಡವ ಅವ್ವ ಇಡ್ಲಿ ಕೊಟ್ಟು ಬಾ ಅಂತ ಕಳ್ಸಿಳು, ಈಗ ತಗೋರಿ. ಏಯ್ ಇಲ್ಲ, ನಿನ್ನ ಮುಂದೆ ನಿಂತೀನಿ, ನನಗೆ ಪ್ಲೇಟ್ ತಗೋ ಅಂತೇಳಿ ಒಂದು ಮಾತಾರ ಹೇಳ್ದು ಇಟ್ಟತನ ಇಲ್ಲೇ ನಿನಗೆ ಮಾತಾಡಿಸ್ಕೊತ ನಿಂತೀನಿ. ಈಗ ಆಕಿ ಬರೋದು, ಆಕಿನ ಕೈಯಾಗ ಕೊಡ್ತೀನಿ ಅಂತ ಹೇಳ್ತಲ್ಲ ನೀನು, ಯಾಕ ನಿಮ್ಮವ್ವ ನನ್ನ ಕೈಯಾಗ ಕೊಡಬೇಡ ಅಂತ ಅಂದಾಳೇನು? ಹಾಂ, ಆಕಿಗೆ ಕೊಡು ಅಂತ ಅಂದಾಳೇನು? ಮತ್ತು ಇಲ್ಲ ಅಜ್ಜಿ, ನಮ್ಮವ್ವ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಏನೂ ಅಂದಿಲ್ಲ, ಇದು ಇಡ್ಲಿ ತೊಗೊಂಡೋಗಿ ಕೊಟ್ಟು ಬಾ ಅಂತ ಅಷ್ಟೇ ಅಂದಾಳ ಅಜ್ಜಿ. ಈಗ ರೀ ನೀವೇ ತಗೋರಿ ಪ್ಲೇಟ್. ಈಗ 8 ವರ್ಷ ಆಯ್ತೇನೆ ಇಡಲಿ ಕಂಡು, ಈ ಮನೆಗೆಲ್ಲಿ ಇಡಲಿ ಕಾಣಬೇಕು ನಾನು. ಈ ಕಡ್ತಾ ನಾನೇ ತಗೋತೀನಿ. ಕೊಟ್ಟಿದ್ದಾಯ್ತಲ್ಲ, ಮತ್ತೆ ನಿಂತಿದೆ, ನಡಿ ಮನೆಗೆ. ಅಯ್ಯ ಅತ್ತಿ, ಅಕ್ಕಿ ನಂದಿನಿದು ಕಾಸಿ ಗೆಳತಿ ಹೇಳರಿ, ಒಂದಿಟ್ಟು ನಂದಿನಿ ಜೊತೆ ಮಾತದ ಆಡ್ಕೊತ ಕೂಡ್ತಾಳೆ ಬಿಡ್ರಿ. ಹಾಂ ಹೋಗವ, ಹೋಗು ಮಾತಾಡ್ಕೊರಿ, ಅದೇನು ಮಾತಾಡ್ಕೊತೀರ ಮಾತಾಡ್ಕರಿ, ನನಗೆ ಹೊಟ್ಟೆ ಹಸಿಲಕತ್ತದ, ನಾಷ್ಟ ಮಾಡ್ತೀನಿ. ಬಕಾಸುರ ಮುದುಕಿ ಹಾಳಾತು, ನನಗೆ ಗೊತ್ತಿದ್ದಿತ್ತಂತಂದ್ರೆ ನಾನು ನಂದಿನಿಗೆ ಮನೆಗೆ ಕರ್ಕೊಂಡೊಯ್ದು ತಿನ್ನಿಸ್ಕೊಂಡು ಬರ್ತಿದ್ದ. ಥೋ, ಅಷ್ಟು ತಿನ್ನತ್ತದ ನೋಡು, ಎಂಥ ಮುದುಕಿದಾರಪ್ಪ ಇದು. ಯಪ್ಪ ಅತ್ತಿ, ಇಲ್ಲಿ ಮೇಲಾರ ಕುಂತು ತಿನ್ರಿ, ಇಲ್ಲ ಒಳಗಾರ ಕುಂತು ತಿನ್ರಿ, ಇಲ್ಲೇ ಕುಂತು ಬಿಟ್ರಲ್ಲ ನೀವು. ಎಲ್ಲಾರ ತಿಂತೀನಿ, ಏನಾರ ಮಾಡ್ತೀನಿ, ನೀ ಹೇಳಕ್ಕೆ ಬರಬೇಡ. ಯಾಕ ನೀ ಹೇಳಿದಲ್ಲೇ ಕುಂತು ತಿನ್ಬೇಕೇನ ನಾನು? ಹೋಗು, ಏನಾರ ಕೆಲಸ ಇದ್ರೆ ಮಾಡೋಗಿ, ಇಲ್ಲಿ ನಿಂತ ಕಣ್ಣ ಬಾಯಿ ಬಿಟ್ಕೊತ ನಿಂದ್ರ ಬೇಡ.
ಅದು ಅತ್ತಿ ಅವು ಭಾಳ ಕೊಟ್ಟು ಕಳ್ಸಾಳ ಕುಸ್ಮಿ. ಅದಕ್ಕೆ ಒಂದು 4 ನಂದಿನಿ ಏನು ತಿಂತೀಳೇನೋ, ಅದಕ್ಕೆ ಒಂದು 4 ಕೊಡ್ತೀರೇನ್ರಿ ಅತ್ತಿ? ಪ್ಲೇಟ್ ತೊಗೊಂಡು ಬರಲಿ ರೀ. 4 ಒಂದು ಅರ್ಧ ತಕೊಡಿನೂ ಕೊಡಲ್ಲ, ಅದ್ರಾಗ ನಿನ್ನ ಮಗಳಿಗೆ ಮೊದಲು ಕೊಡಲ್ಲ ನಾನು. ಇನ್ನು ನಾಯಿಗೆ ಹಾಕ್ತೀನಿ ಹೆಚ್ಚಾಯ್ತಂತಂದ್ರೆ ಖರೆ ನಿನ್ನ ಮಗಳಿಗೆ ಕೊಡಲ್ಲ ನಾನು ಅಂತ ಪರಿಯಾಸ್ ಕೊಟ್ಟಾಳ. ಒಂದು 7-8 ಅದಾವ, ಅದೇನು ಮಕ್ಕಳು ಏನು ತಿಂತವ, ನನಗೆ ಬೇಕಾತವ. ವರ್ಷ ಆಯ್ತು ನಾ ತಿಂದಿಲ್ಲ, ನನಗೆ ಬೇಕಾತವ. ಬಂದೊಳಿಕೆ ನಾ ಕಿಡಲಿ ಬೇಕತ್ತ. ಓಟಿದ್ದರ ಆಕಿನ ಗೆಳತಿ ಬಂದಳಲ್ಲ, ಕರ್ಕೊಂಡೋಗಿ ತಿನ್ಸ್ಕೊಂಡು ಬರ್ತಾಳ, ತಗ ಹೋಗಿ ತಿಂದು ಬರ್ತಾಳ. ಇದ್ರಂದೇನು ಕೇಳಕ್ಕೆ ಬರಬೇಡ, ಹೋಗಿಲ್ಲಿಂದ ನೀರು ತಗೊಂಡು ಬಾ ಹೋಗು. ಕಾವ್ಯ ಬಾ ಕಾವ್ಯ, ಒಳಗೆ ಬರ್ಬೇಕಿಲ್ಲ, ಇಲ್ಲೇ ನಿಂತಿದ್ದಿ. ಬಾ ಒಳಗೆ ಬಾ, ಒಳಗೆ ಕುಂತಿ ಮಾತಾಡಮಂತ ಬಾ. ಅವ್ವ ಇವತ್ತು ಇಡ್ಲಿ ಮಾಡಿದ್ದಿ, ನನಗೆ ಹೇಳೇ ಇಲ್ಲಲ್ಲವ ನೀನು. ನಂಗೆ ಎಷ್ಟಿಷ್ಟ ಇಡ್ಲಿ ಅಂತಂದ್ರೆ. ಅವ ಹೆಂಗೂ ಕಾವ್ಯನೂ ಬಂದಾಳಲ್ಲ, ನಂಗೆ ಕಾವ್ಯಾಗೂ ಇಬ್ಬರಿಗೂ ಹಾಕೊಂಡು ತೊಗೊಂಡು ಬಾವ, ಇಬ್ಬರು ಇಲ್ಲೇ ನಾಷ್ಟ ಮಾಡ್ತೀವಿ ನಾವು. ಸೇ ಪಾಪ, ನಂದುಗ ಇಡ್ಲಿ ಅಂದರೆ ಎಷ್ಟಿಷ್ಟ. ಈ ಕಾಗಿ ಮುದುಕಿ ಹೆಂಗೆ ತಿನ್ನತ್ತ ನೋಡು, ಬಕಾಸುರಿ. ಇಲ್ಲ ಮಗಳೇ, ನಾ ಮಾಡಿಲ್ಲ. ನಾ ಮಾಡಿದ ಅಂತಂದ್ರೆ ನಿನಗೆ ಅವಾಗೆ ಹಾಕೊಂಡು ತಂದು ಕೊಡ್ತಿದ್ದಿಲ್ಲೇನ? ಇಲ್ಲ ನಾಷ್ಟಕ್ಕರ ಕರೀತಿದ್ದ. ನಾ ಎಲ್ಲಿಂದ ಮಾಡ್ಲವ? ಇದು ಈಕಿ ಕಾವ್ಯ ತೊಗೊಂಡು ಬಂದಾಳ. ಇನ್ನೀಗ ನಿಮ್ಮದು ಕುಸುಮ ಚಿಗವ ಕಳ್ಸ್ಯಾಳಂತ, ಅದಕ್ಕೆ ತೊಗೊಂಡು ಬಂದಾಳ ನೋಡು. ಕುಸುಮ ಚಿಗವ ಕಳ್ಸ್ಯಾಳ ಅಂದ್ರೆ ಸಾಂಬಾರು ಮಸ್ತಾಗಿರ್ತದ, ಮಸ್ತ್ ಮಾಡ್ತಾಳ ಕುಸುಮ ಚಿಗವ. ಅವ್ವ ನೀನು ಒಂದು ಪ್ಲೇಟ್ನಾಗ ಹಾಕೊಂಡು ತೊಗೊಂಡು ಬರ್ತೀಯ, ಒಂದಿಟ್ಟು ಇಡ್ಲಿ ಒಂದಿಟ್ಟು ಸಾಂಬಾರು ಹಾಕೊಂಡು ತೊಗೊಂಡು ಬಾ. ನಾನು ಕಾವ್ಯ ಇಲ್ಲೇ ಕುಂತು ಮಾಡ್ತೀವಂತ. ಕಾವ್ಯ ಇಲ್ಲಿ ಮ್ಯಾಲೆ ಕೂಡ್ಬಾ. ಏನಾರ ಒಂದಿಟ್ಟು ಶಾಂತಲಿಂತ ತಿಂದು ಕೂಡಬೇಕು ಅಂತಂತಂದ್ರೆ ಇವು ಎದುರೇ ನಿಂತು ಬಿಟ್ಟವು, ಕಣ್ಣ ಬಾಯಿ ತೆರ್ಕೊಂಡು. ಹಿಂಗೇನಾರ ನಾ ತಿಂದಂದ್ರೆ ಆಯ್ತು, ನನ್ನ ಹೊಟ್ಟೆ ಬ್ಯಾನಿ ಆಗಿಬಿಡ್ತದ. ಕಣ್ಣಾಗ ಮಣ್ಣು ಬೀಳಿ ಇವಕ್ಕ ಎದುರು ಹೆಂಗೆ ನಿಂತಾವು ನೋಡು, ತಾಯಿ ಮಗಳು. ಆಯ್ತು ಇದು ಒಂದು ಹುಡುಗಿ ಇದೆ, ಎದ್ರಿಂದ ಹೋತದೇನಂತಂದ್ರೆ ಇದು ಹೋಗ್ಲಿಕ್ಕೂ ತಯಾರಿಲ್ಲ, ಕೂಡಕ್ಕೂ ತಯಾರಿಲ್ಲ, ಹಾಗೆ ನಿಂತು ಬಿಟ್ಟದ. ಏನು ಇವ್ರು ಸುತ್ತಮುತ್ತ ಹಿಂಗೆ ನಿಂತಾರೆ, ನಾ ಹೆಂಗೆ ತಿನ್ನಬೇಕು? ಏಯ್ ಇಲ್ಲಿಂದ ಹೋಗಿಲಿ, ಅದರಿಂದ ಒಂದು ತುಂಡು ಇಡ್ಲಿನೂ ನಾನೇನು ಕೊಡಲಿಲ್ಲಿ. ಅಲ್ಲಿ ಹೋಗು, ಅಟ್ಟು ಬೇಕಾಗಿತ್ತಂದ್ರೆ ನಿನಗೆ ಹೇಳ್ತಿ, ಮನೆಗೆ ಹೋಗಿ ತಿಂದು ಬಾ ಹೋಗು. ಆಕಿ ತಂದಿದ್ದು ತಟ್ಟೆ ನಾನೇ ತೊಗೊಂಡು ಕುಂತೇನೆ ಇಲ್ಲಿ. ನಿನಗೆ ಅಲ್ಲಿಂದ ಹಾಕೊಂಡು ಬಂದು ತಂದು ಕೊಡ್ತಾಳೆ ನಿಮ್ಮ ಮಾವು, ಇಡಲಿ ಅಂತ ಇಡಲಿ. ನಡಿತೀಗಿಲ್ಲಿಂದ ಎದರಿಂದ ಸುಮ್ಮ ಕಣ್ಣ ಬಾಯಿ ಬಿಟ್ಕೊಂಡು ನಿಂತು ಬಿಟ್ಟಾಳೆ ಇಲ್ಲಿ. ನನ್ನ ಹೊಟ್ಟೆ ಅನ್ನೋದು ಹೋಗ್ಬಿಡ್ತದೆ ಇಲ್ಲಿ. ನಿನ್ನ ಕಣ್ಣಿಗೆ ನನ್ನ ಹೊಟ್ಟೆ ಒಡೆದು ಹೋಗ್ಯತ್ತ ಮತ್ತು. ಸರಿ ಇಲ್ಲಿಂದ ಎದರಿಂದ ನಂದು ಅವ್ವ ನಿನಗಿದ್ರಾಗ ಹಾಕ್ಕೊಟ್ಟಿಲ್ಲ. ನಿನಗೆ ಅಲ್ಲೇ ಮನೆಗೆ ಕರ್ಕೊಂಡು ಬರ್ಲಕ್ಕೆ ಹೇಳಲ್ಲ. ನಾನು ಇನ್ನೂ ನಾಷ್ಟ ಮಾಡಿಲ್ಲ ಗೊತ್ತೇನ, ಇಬ್ಬರು ಸೇರ್ ಮಾಡಿದ್ರೆ ಆಯ್ತಂತ ಹೇಳಿ ಅದಕ್ಕೆ ನಿಂಗೆ ಕರ್ಲಾಕ ಬಂದೀನಿ. ನಡಿ, ಅಲ್ಲಿ ಅವ್ವ ಬಿಸಿ ಮಾಡ್ಲಾಕತ್ತಾಳ, ಹಂಗೆ ನಾವು ಅಲ್ಲೇ ಕುಂತು ನಾಷ್ಟ ಮಾಡಮ್ಮಂತ. ನಡಿ, ನಾನು ನಿನಗೆ ಕರ್ಲಾಕ ಬಂದೀನಿ ಗೊತ್ತೇನ. ಬಾ ನಡಿ, ಹೋಗಂ ಬಾ. ನಾವು ದೊಡ್ಡವ ನೀನು ಬಾ, ಅವ್ವ ನಿನಗೂ ಕರ್ತಾಳ. ಆಕಿನೂ ನಿನ್ನ ಜೊತೆನೇ ಮಾಡ್ತೀನಂತ ಅನ್ನತ್ತೀವಿ ನಾಷ್ಟಕ್ಕೆ, ಅದಕ್ಕೆ ನೀನು ಬಾ. ಕಾವ್ಯ ನಾನು ಅವಾಗ ಸುಮ್ಮ ತಮಾಷೆ ಮಾಡ್ಲಾಕತ್ತಿದ್ದ. ನಾನು ಅವಾಗೇ ಹೊಟ್ಟೆ ತುಂಬ ಊಟ ಮಾಡ್ಕೊಂತೀನಿ ಗೊತ್ತೇನ. ಅನ್ನ ಮೊಸರ ಕೊಟ್ಟಿಳವ್ವ, ಅನ್ನ ಮೊಸರ ಹಿಂಡಿ ಊಟ ಮಾಡಿ ಕುಂತೀನಿ ನಾನು. ಈಗ ನಂಗೆ ಹಸಿ ಇಲ್ಲ, ಓದ್ಕೋತ ಕುಂತಿದ್ದ ನಾನು ಗೊತ್ತೇನ. ಊಟ ಮಾಡಿದ್ದು ನಾನು ಅವಾಗೆ ಹೊಟ್ಟೆ ತುಂಬ. ಈಗ ನಂಗೆ ಎಷ್ಟು ಹಸಿಲ್ ಕಾವ್ಯ, ನೀನು ಬೇಜಾರಾಗಬೇಡ. ನೀನು ಮನೆಗೆ ಹೋಗಿ ನಾಷ್ಟ ಅದು ಮಾಡು. ನಾ ಬೇಕಿದ್ರೆ ನಾಳೆಗೆ ಬರ್ತೀನಂತ, ಬುಕ್ ತೊಗೊಂಡು ಓದ್ಕೊಳಕ್ಕೆ ಬರ್ತೀನಂತ, ಆಯಿತಾ? ನೀನೇನು ಬೇಜಾರು ಮಾಡ್ಕೋಬೇಡ. ಈಗ ಹೋಗಿ ನಾಷ್ಟ ಮಾಡು, ಭಾಳ ಹೊತ್ತಾಗ್ಯದ. ನೀ ಹೋಗಿ ನಾಷ್ಟ ಮಾಡು. ಸುಳ್ಳು ಹೇಳಾಗತ್ತಿದ್ ನೀನು, ನನಗೆ ಗೊತ್ತು. ಅಯ್ಯ, ನಾನು ಹೇಗೆ ಸುಳ್ಳು ಹೇಳಿಬೇಕಿದ್ರೆ ನೀನು ಅಲ್ಲಿ ನಮ್ಮವ್ವ ಕೇಳು. ಒಂದಿಟ್ಟು ಕಾವ್ಯಾಗ ಹೇಳು, ನಾನು ಊಟ ಮಾಡೀನಿಲ್ಲ ಅವಾಗೆ. ಆಕಿ ನೋಡು ನಾ ಸುಳ್ಳು ಹೇಳತ್ತೀನಂತ. ಹೌದು ಕಾವ್ಯ, ಅವಾಗೆ ಊಟ ಮಾಡ್ಯಾಳಕಿ. ನಾ ಅನ್ನ ಮೊಸರ ಹಿಂಡಿ ಕಲಸಿ ಆಕಿಗೆ ಕೊಟ್ಟಿದ್ದ. ಆಕಿ ಅವಾಗೆ ಊಟ ಮಾಡ್ಯಾಳ. ತಗೋ ನೀ ಹೋಗುವ, ಭಾಳ ಹೊತ್ತಾಯ್ತು. ಮತ್ತೆ ಅಲ್ಲಿ ಕುಸುಮಿ ದಾರಿ ನೋಡ್ಕೊತ ಕುಂತಿರ್ತಾಳ. ನೀನು ನಾಷ್ಟ ಮಾಡಿಲ್ಲ ಅನ್ನತ್ತಿದ್ದಿ. ನಾಳೆಗೆ ಬರ್ತಾಳ ತಗೋ ಆಕಿ. ನೀನು ಹೋಗುವ, ಹೋಗಿ ನಾಷ್ಟ ಅದು ಮಾಡು. ಏನು ಹೋಗಿ ನಾಷ್ಟ ಮಾಡು, ಭಾಳ ಹೊತ್ತಾಗ್ಯದ. ಈಗ ನಾಳೆಗೆ ಬರ್ತಾ ತಗೋಗಿ. ಎಂತ ಮಂಡು ಹುಡುಗಿ ಇದ್ದೆ ನೀನು, ಬಿಳಿ ಜಿರಳಿ. ಅವ್ವ ಮಗಳು ಅಟ್ಟ ಹೇಳಕತ್ತಾರ ಬಾಯಿ ಬಿಟ್ಟು, ನಾವು ಉಂಡಿದ್ದೇವೆ ಅಂತ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತೀಯಲ್ಲ ನೀನು. ಬೇಕಿದ್ದರ ನಾ ಮಧ್ಯಾಹ್ನಕ್ಕೆ ಬಾ ಅಂದ್ರೆ ಬರ್ತೀನಿ ತಗೋ. ಒಂದಿಟ್ಟು ದೋಸೆ ಹಾಕಿಡೋನು ನಿಮ್ಮ ಅವ್ಗ. ಈಗ ಇಡ್ಲಿ ತಿಂದು ಮಧ್ಯಾಹ್ನ ದೋಸೆ ತಿನ್ನಕ್ಕೆ ಬರ್ತೀನಿ ನಿಮ್ಮ ಮನೆಗೆ. ಹೇಳು ನಿಮ್ಮ ಅವ್ಗ, ಬೇಕಿದ್ರೆ ಬಾ ಅಂದ್ರೆ ನಾ ಬರ್ತೀನಿ ನೋಡು. ನಿಮ್ಮ ಮಂದಿ ಸೇರಿ ತಿನ್ನ ನಾಷ್ಟ ಒಬ್ಬರೇ ತಿನ್ನತ್ತಿರಲ್ಲ, ಹೊಟ್ಟೆ ಅನ್ನೋದು ಬಿರ್ದು ಹೋಗ್ಬಿಡ್ತದ. ದೋಸೆ ತಿನ್ನಕ್ಕೆಲ್ಲ ಹೊಟ್ಟೆಗೆ ಜಾಗ ಇರ್ತದ. ತಿನ್ನಜ್ಜಿ, ಇದರ ತಿಂದು ಖಾಲಿ ಮಾಡು. ನಾನಿನ್ನು ಬರ್ತೀನಿ ದೊಡ್ಡವ, ಬರ್ತೀನಂದು.
ಬರ್ಲಿಕ್ಕೆ ನಮ್ಮ ಮನೆಗೆ ಕಾಲೇ ಮುರಿತೀನಿ ಕೋಳಿ ಗತ್ಲೆ ಇದ್ದಿದ್ದು ಕಾಲೇ ಮುರಿತೀನಿ. ನೋಡು ನೋಡು ನನಗೆ ಹ್ಯಾಂಗ ಅಂತಾಳೆ ಈಕಿ. ಮಾಡ್ತೀನಿ ತಡಿ ಜಿರುಳಿಗೆ ಮಾಡ್ತೀನಿ ಈಕಿ, ನಾನು ಸುಮ್ಮನೆ ಬಿಡಲ್ಲ. ನನಗೆ ಹಿಂಗಂದು ಹೋತ್ಯಾ ನೀನು? ಮಾಡ್ತೀನಿ ತಡಿ ನಿನಗೆ. ನಮ್ಮ ಮನೆಗೆ ಬಂದೇನ ಇನ್ನಮ್ಮ ನೀನು? ಬರ್ಲಿಕ್ಕೆ ಮಾಡ್ತೀನಿ ಅಂತೀನಿ. ನಿಮ್ಮ ಮುಂಜಾನೆ ಹಿಡಿದು ಹೊಟ್ಟೆ ಊಟನೇ ಮಾಡಿಲ್ಲ. ಕಾವ್ಯನ ಮುಂದೆ ಯಾಕೆ ಸುಳ್ಳು ಹೇಳದಿ? ದಿನಾಲೂ ನಾನು ಅಪ್ಪನ ಜೊತೆನೇ ಊಟ ಮಾಡ್ತೀನಲ್ಲವ. ಈಗ ಮತ್ತು ನಾನು ಇಡ್ಲಿ ತಿನ್ನಕ್ಕೆ ಕಾವ್ಯನ ಜೊತೆ ಹೋದ ಅಂತಂದ್ರೆ ನಮ್ಮ ಅಪ್ಪಗೆ ಬೇಜಾರಾಗಲ್ಲೇನು? ನನ್ನ ಮಗಳಿಗೆ ಒಂದಿಷ್ಟು ಇಡ್ಲಿನೂ ಮಾಡಿಸಿ ತಿನ್ಸೋಕ್ಕಾಗುವಲ್ದಲ್ಲ, ನಮ್ಗೆ ಎಷ್ಟು ಕಷ್ಟ ಅದಲ್ಲ ಅಂತೇಳಿ ಅಪ್ಪ ಕೊರಗಲ್ಲೇನವ. ಅದಕ್ಕೆ ನನಗೆ ಹೋಗ್ಬೇಕು ಅನ್ನಿಸ್ಲಿಲ್ಲ. ಇನ್ನೊಂದು ಏನು ಗೊತ್ತೇನವ, ನಂಬಲ್ಲಿ ಏನು ಇರಲಿ ಬಿಡಲಿ ಏನದಲ್ಲ ಅದ್ರಾಗೆ ನಾವು ಖುಷಿ ಕಾಣಬೇಕು. ಇಲ್ಲಂಥೇಳಿ ಅವ್ರ ಹತ್ರ ಹೋಗಿ ತಗೊಳ್ಳೋದು ತಿನ್ನೋದು ಯಾವುದು ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಮ ಅಪ್ಪಗೆ ಬೇಜಾರಾಗಂಥದ್ದು ಯಾವುದು ಮಾಡ್ಲಿಕ್ಕೆ ನಂಗೆ ಮನಸ್ಸಿಲ್ಲವ, ಅದಕ್ಕೆ ಹೋಗಿಲ್ಲ. ನಾ ಏನು ಓದ್ಕೋತೀನವ, ನಂಗೇನು ಬೇಜಾರಾಗಿಲ್ಲ, ನೀನು ಏನು ಬೇಜಾರು ಮಾಡ್ಕೋಬೇಡ ಏನು. ನಾವು ಬಡವರಿದ್ದರೂ ನನ್ನ ಮಗಳು ಯಾವುದಕ್ಕೂ ಆಸೆ ಪಡಲಾರ್ದೆ ಇದ್ದಿದ್ರಾಗೆ ಇಷ್ಟು ಖುಷಿ ಕಾಣಬೇಕನ್ನೋದು ಇಷ್ಟು ಸಣ್ಣ ವಯಸ್ಸಿಗೆ ತಿಳ್ಕೊಂಡಾಳ ಅಂತಂತಂದ್ರೆ ನನಗೆ ಯಾವ ಶ್ರೀಮಂತಿಕೆನೂ ಬೇಡಪ್ಪ ದೇವ್ರೆ, ಇಂಥ ಒಳ್ಳೆ ಮಗಳಿಗೆ ಕೊಟ್ಟಲ್ಲ ಅಷ್ಟೇ ಸಾಕು. ಈಗ ನಿನಗೊಮ್ಮೆ ಹೇಳ್ಬೇಕೇನು? ಹೋಗ ಹೋಗು, ಒಂದು ಗಿಲಾಸ ನೀರು ತೊಗೊಂಬ ಅಂತ ಎಟ್ಟತ್ತೈತಿ ಹೇಳಕತ್ತೀನಿ ನಿನಗೆ. ನೀರು ತಂದಿಟ್ಟು ಹೋಗಲ್ಲಿ ಕೆಲಸ ಮಾಡಿ ಹೋಗು. ನಾ ತಿನ್ನೋದ್ರ ಮೇಲೆ ಕಣ್ಣು ಹಾಕಬೇಡ.